ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ 1 ಗಂಟೆಯ ಮಹಾಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈಶ್ವರಿ ಅವ್ರು ಹೇಳ್ತಾರೆ, ನಿನ್ನ ಗುಟ್ಟನ್ನ ಗುಟ್ಟಾಗಿ ಮಡಗಿದ್ದೀನಿ ತಾನೆ ಅಂತ ಕೇಳ್ತಾರೆ. ಹ್ಞೂ ಚಿಕ್ಕತ್ತೆ, ಈ ಜನ್ಮ ಇರೋ ಗಂಟ ಈ ಋಣನ ನಾನು ತೀರ್ಸೋಕ್ಕಾಗಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಋಣವ ಈ ಜನ್ಮದಲ್ಲಿ ಒತ್ಕೊಂಡು ತಿರ್ಗೋದಲ್ದೆ ದಿನ ಜನ್ಮಕ್ಕೂ ಯಾಕವ ಒತ್ಕೊಂತೀಯ, ಬ್ಯಾಡ ಅಂತ ಹೇಳ್ತಾರೆ. ನಾನೇ ನಿನಗೊಂದು ಅವಕಾಶ ಮಾಡ್ಕೊಡ್ತೀನಿ, ಆ ಋಣವ ಈ ಜನ್ಮದಾಗೆ ತೀರಿಸ್ಬಿಡು ಅಂತ ಹೇಳ್ತಾರೆ ಈಶ್ವರಿ ಅವರು. ಅವಕಾಶನ ಅಂತ ಶಾಕಲ್ಲಿ ವಿದ್ಯೆಯವ್ರು ಕೇಳಿದಾಗ, ಹ್ಞೂ ಮುದ್ದು ಸೊಸೆ, ನಾನು ಹೇಳಿದ ಕೆಲಸನ ನೀನು ಮಾಡಿಬಿಟ್ರೆ ಋಣದ ಬಾಕಿ ಐತೆ ನೋಡು, ಎಲ್ಲ ಚುಕ್ತ ಆಗೋಗ್ಬಿಡ್ತದೆ. ನಾನೇನು ಮಾಡಬೇಕು ಚಿಕ್ಕತ್ತೆ ಅಂತ ಕೇಳ್ತಾರೆ ವಿದ್ಯಾ. ನಮ್ಮ ಭಾವ ಜೋಪಾನವಾಗಿ ಮಡುಗು ಅಂತಂದು ನಿನ್ನ ಹತ್ರ ಫೈಲ್ ಕೊಟ್ಟಿದ್ದಾರಲ್ವಾ, ಅದ್ರ ಜೊತೆಗೆ ಒಂದು 50 ಲಕ್ಷ ಕೊಟ್ಬಿಡು ಸಾಕು, ಈ ಋಣ ಇಲ್ಲಿಗೆ ಮುಗಿಸ್ಕೊಂಡ್ಬಿಡೋಣ ಅಂತ ಈಶ್ವರಿ ಅವರು ಹೇಳ್ತಿದ್ದಾಗೆ ವಿದ್ಯೆಯವ್ರು ಶಾಕ್ ಆಗ್ಬಿಡ್ತಾರೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ಚಿಕ್ಕತ್ತೆ ನೀವು ಅಂತ ಕೇಳ್ತಾರೆ ವಿದ್ಯಾ. ಈಗ ನಿನ್ನ ಹತ್ರ ತಮಾಷೆ ಮಾಡೋದಕ್ಕೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಬಿರ್ನೆ ಹೋಗಿ ತಗೊಂಬ ಹೋಗು ಅಂತ ಹೇಳ್ತಾರೆ ಈಶ್ವರಿ. ಆಗ ವಿದ್ಯೆಯವ್ರು ಕೇಳ್ತಾರೆ, ಇದೆಲ್ಲ ನಿಮ್ಗೆ ಯಾಕೆ ಬೇಕು ಚಿಕ್ಕತ್ತೆ? ಚಿತ್ರ ಅವ್ರು ಹೇಳ್ತಾರೆ, ಎಲೆ ಎತ್ತೋ ಗುಂಡ ಅಂದ್ರೆ ಗುಂಡೋರು ಎಷ್ಟು ಜನ ಅಂದ್ರಂತೆ, ಹಂಗೆಯ ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗ್ಬೇಕು? ಋಣ ತೀರ್ಸಕ್ಕೆ ಒಂದು ಅವಕಾಶ ಸಿಕ್ಕೈತೆ, ಅದನ್ನೆಲ್ಲ ತಂದ್ಕೊಟ್ಬಿಟ್ಟು ಋಣ ಕಳ್ಕೊ ಅಂತ ಚಿತ್ರ ಅವ್ರು ಹೇಳಿದಾಗ ವಿದ್ಯಾ ಹೇಳ್ತಾರೆ, ಕ್ಷಮಿಸಿ ಚಿಕ್ಕತ್ತೆ, ನನ್ನಿಂದ ಆ ಕೆಲಸ ಮಾಡಕ್ ಆಗಕ್ಕಿಲ್ಲ. ಹಾಗಂತ ವಿದ್ಯೆಯವ್ರು ಹೇಳ್ತಿದ್ದಾಗೆ ಚಿತ್ರ ಹಾಗೆ ಈಶ್ವರಿ ಅವರು ತುಂಬಾ ಶಾಕ್ ಆಗಿ ನಿಂತ್ಬಿಡ್ತಾರೆ. ಲೇ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ, ಇದ್ರ ಪರಿಣಾಮ ಮುಂದೆ ಏನಾಗುತ್ತಂತ ನಿನ್ಗೆ ಗೊತ್ತು ತಾನೆ ಅಂತ ಚಿತ್ರ ಕೇಳ್ತಾರೆ. ಏನಾದ್ರೂ ಆಗ್ಲಿ, ಆದ್ರೆ ನೀವ್ ಹೇಳಿದ ಮಾತನ್ನ ನಾನ್ ಮಾತ್ರ ಕೇಳೋದಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ನೋಡು ವಿದ್ಯಾ, ನಾನು ಈಗಿರೋ ಪರಿಸ್ಥಿತಿನಾಗೆ ಇಷ್ಟು ತಾಳ್ಮೆಯಾಗಿ ನಾನು ಮಾತಾಡಕ್ ಸಾಧ್ಯನೇ ಇಲ್ಲ, ಆದ್ರೂ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತ ಹೇಳ್ತಾರೆ ಈಶ್ವರಿ. ನಾನು ಇಷ್ಟು ಕೇಳ್ಕೊಂತ ಇದ್ದೀನಿ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು, ಆ ಫೈಲು ನನಗೆ ಎಷ್ಟು ಮುಖ್ಯ ಅನ್ನೋದು ಅಂತ ಹೇಳ್ತಾರೆ ಈಶ್ವರಿ. ಅವು ಲಾಕರ್ದಲ್ಲಿ ಇಲ್ಲ ಅಂದ್ರೆ ನೀನು ಎಲ್ಲೋ ಬೇರೆ ಕಡೆ ಮುಚ್ಚಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ ಈಶ್ವರಿ. ಅದು ಶಾನ್ಯವಾದ ಮುಖ್ಯವಾದ ಫೈಲ್ ಅನ್ನೋದಕ್ಕೇನೆ ಕೊಡೋಕ್ ಆಗಕ್ಕಿಲ್ಲ ಅಂತ ನಿಂತಾಗ ಹೇಳ್ತಾ ಇರೋದು ಅಂತ ಹೇಳ್ತಾರೆ ವಿದ್ಯಾ. ಬೇಡ ವಿದ್ಯಾ, ಫೈಲು ದುಡ್ಗೋಸ್ಕರ ನಿನ್ನ ಜೀವನನ ನಿನ್ ಕೈಯಾರೆ ನೀನ್ ಹಾಳು ಮಾಡ್ಕೋಬೇಡ. ಈಗ ನಿನ್ ಮರ್ಯಾದೆಯಿಂದ ಫೈಲ್ಗಳನ್ನ ಕೊಟ್ಟಿಲ್ಲ ಅಂತ ಅನ್ಕೋ, ಹೀಗೆ ಮನೆಯವ್ರ ಮುಂದೆ ನಿನ್ ಗುಟ್ನ ರಟ್ ಮಾಡ್ತೀನಿ ಅಂತ ಹೇಳ್ತಾರೆ ಈಶ್ವರಿ. ಇವತ್ತಲ್ಲ ನಾಳೆಗೆ ಈ ಗುಟ್ಟು ರಟ್ಟಾಗ್ಲೇಬೇಕು, ಹಂಗನ್ಬಿಟ್ಟು ಮಾವಯ್ಯ ನನ್ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಳೋದಿಕ್ಕೆ ಸಿದ್ಧವಾಗಿಲ್ಲ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾರೆ. ನೋಡ್ ವಿದ್ಯಾ, ನಾನ್ ನಿನಗೆ ಭರವಸೆ ಕೊಟ್ಟಿದ್ದೀನಿ, ಇದು ಯಾವ್ದು ನಿನ್ ತಲೆ ಮೇಲೆ ಬರ್ದಂಗೆ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳಿದೀನಿ ತಾನೆ, ಸುಮ್ಕೆ ಹಠ ಮಾಡ್ಬೇಡ, ಎಲ್ಲವಂತ ಹೇಳ್ಬಿಡು, ಇಲ್ಲ ನಮಗ್ ಕೊಟ್ಬಿಡು ಅಂತ ಹೇಳ್ತಾರೆ ಈಶ್ವರಿ. ನನ್ ಮೇಲೆ ಬರ್ತದೆ ಅನ್ನೋ ಹೆದರಿಕೆಗಿಂತ ಮಾವಯ್ಯನ ಮೇಲೆ ಕಳಂಕ ಹೊರಿಸೋದಿಕ್ಕೆ ನನ್ಗಿಷ್ಟ ಇಲ್ಲ. ನೀವು ಈ ವಿಚಾರದಲ್ಲಿ ಎಷ್ಟೇ ಬಲವಂತ ಮಾಡಿದ್ರು ಫೈಲ್ನ ನಾವು ನಿಮ್ಗೆ ಕೊಡಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಆಗ ರತ್ನ ಅವ್ರು ಹೇಳ್ತಾರೆ, ನೀನು ಏನು ಮಾತಾಡ್ತಾ ಇದ್ದೀನಿ ಅಂತ ಜ್ಞಾನಗೀನ ಐತೋ ಇಲ್ವ ನಿನಗೆ? ಆಟೋತದಿಂದ ಕೇಳ್ತಾ ಇರ್ತಾನೆ, ಅದು ಕೊಟ್ಬಿಡೋದಲ್ವಾ, ತೊಂದರೆಯಿಂದ ಪಾರ್ ಮಾಡ್ತೀನಿ ಅಂತ ಹೇಳ್ತವ್ರಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ, ಕೊಟ್ಬಿಡು ಅಂತ ರತ್ನ ಹೇಳ್ತಾರೆ. ಅವ್ವ, ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ಸುಮ್ಕೆ ಇದ್ಬಿಡು ಅಂತ ವಿದ್ಯೆ ಹೇಳ್ತಾರೆ. ನೋಡು, ನೀನ್ ಹೇಳೋದು ನನಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನೀನ್ ಈ ಫೈಲ್ ಕೊಡದೆ ಇದ್ರೆ ಏನ್ ಆಗ್ತದೆ ಅಂತ ನನಗೆ ಸಂದಾಗ ಗೊತ್ತದೆ, ಅದಕ್ಕೆ ಫಂಕ್ಷನ್ ನಡಿಬೇಕಾದ್ರೆ ವ್ಯತ್ಯಾಸ ಆಗ್ಬಾರ್ದು, ಫೈಲ್ ಕೊಟ್ಬಿಡಿ ಅಂತ ರತ್ನ ಹೇಳ್ತಾರೆ. ರತ್ನ, ನೀನಾದ್ರೂ ಇವಳಿಗೆ ಚಂದಾಗಿ ಹೇಳಿ ಹೊಸಿ ಅರ್ಥ ಮಾಡ್ಸು ಅಂತ ಈಶ್ವರಿ ಹೇಳ್ತಾರೆ. ವಿದ್ಯಾ, ನಿನ್ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ, ಅವ್ರು ಕೇಳಿದ್ನ ಕೊಟ್ಬಿಡವ, ಮೇಲೆ ಕನಿಕರ ಮಾಡ್ಕೊಂಡಾರಂದ್ರೆ ನೀನ್ ಕೊಟ್ಬಿಡವ ಅಂತ ವಿದ್ಯೆ ಅಜ್ಜಿ ಹೇಳ್ತಾರೆ. ಯಾಕೋ ಶಾನೆ ಭಯ ಆಯ್ತೈತೆ, ಅವ್ರೇನೋ ದುಡ್ಡು ಫೈಲು ಅಂತವ್ರಲ್ಲ, ಕೊಟ್ಬಿಡವ ಅಂತ ವಿದ್ಯೆ ಅಜ್ಜಿ ಹೇಳ್ತಾರೆ. ಅಜ್ಜಿ, ಸರು, ನಿಮ್ಗಿದೆಲ್ಲ ತಿಳಿಯಕ್ಕಿಲ್ಲ, ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಫೈಲ್ಗಳವು, ಜೋಪಾನವಾಗಿ ಇಡುವಂತ ಮಾವಯ್ಯ ನನಗೆ ಒತ್ತಿ ಒತ್ತಿ ಹೇಳೋರೆ. ಫೈಲ್ ವಿಚಾರವಾಗಿ ಹೈಕಮಾಂಡ್ ನಾಯಕರೆಲ್ಲ ಏಟ್ಕಿತ ಫೋನ್ ಮಾಡಿ ಅಂತ ನನಗೆ ಸಂದಾಗ ಗೊತ್ತು ಅಂತ ವಿದ್ಯೆ ಹೇಳ್ತಾರೆ. ತಪ್ಪಿನ ಭಾರ ಒತ್ಕೊಳ್ಳೋದಕ್ಕೆ ಶಾನೆ ಕಷ್ಟ ಆಗ್ತೈತೆ, ಆಮೇಲೆ ಇನ್ನೊಂದು ಮೋಸ ನಾನು ಹೆಂಗವ ಮಾಡ್ಲಿ ಅಂತ ವಿದ್ಯೆ ಹೇಳ್ತಾರೆ. ನೀನಾನ ಇವಾಗ ಹೋಗಿ ಬಾಯ್ ಬಿಟ್ಟೆ ಅನ್ಕೋ, ಭದ್ರ ನಿನಗೆ ತುಂಡು ತುಂಡ ಕತ್ತರ್ಸಾಕ್ತಾನೆ ಅಂತ ಈಶ್ವರಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೇಕಾದ್ರೆ ವಿದ್ಯೆ ಹೇಳ್ತಾರೆ, ಪರವಾಗಿಲ್ಲ ಚಿಕ್ಕತ್ತೆ, ಗಂಡನ ಕೈಯಲ್ಲಿ ಸಾಯೋ ಪುಣ್ಯ ಎಷ್ಟು ಜನಕ್ಕೆ ಸಿಗ್ತದೆ ಹೇಳಿ, ಆ ಥರ ಪರಿಸ್ಥಿತಿ ಏನಾದರೂ ಬಂದ್ರೆ ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ ಹೊರತು ಮಾವಯ್ಯನ ಮರ್ವಾದೆ ತೆಗಿಯೋಂಥ ಕೆಲಸ ಅಂತೂ ನಾನು ಮಾಡೋದಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಬೇಡ ವಿದ್ಯಾ, ನನ್ನ ಪಿತ್ತವ ನೆತ್ತಿಗೆ ಏರಿಸ್ಬೇಡ, ರತ್ನ ಅವರು ನಿನ್ ಕಾಲಿಗೆ ಬೇಕಾದ್ರೂ ಹಿಡ್ಕೋತೀನಿ, ಯಾಕೆ ಇಂಥ ಪರಿಸ್ಥಿತಿಲಿ ಇಷ್ಟೊಂದು ಹಠ ಮಾಡ್ತಾ ಇದೀಯಾ, ಏನ್ ಕೇಳ್ತಾರೋ ಅದನ್ನ ಕೊಟ್ಬಿಡು ಅಂತ ರತ್ನ ಹೇಳ್ತಾರೆ. ಅವ್ವ, ಆ ಫೈಲ್ ಏನಾದ್ರೂ ಕೊಡದೆ ಹೋದ್ರೆ ನನ್ನ ಪ್ರಾಣ ಹೋಗ್ತದಷ್ಟೇಯ, ಆ ಫೈಲ್ ಏನಾದ್ರೂ ನಾನು ಇವ್ರಿಗೆ ಕೊಟ್ಬಿಟ್ರೆ ಮಾವಯ್ಯನ ಮರ್ವಾದೆ ಹೊಂಟೋಯ್ತದವ, ನನ್ಗೆ ನನ್ನ ಪ್ರಾಣಕ್ಕಿಂತ ಮಾವಯ್ಯಂದು ಮರ್ವಾದೆನೆ ನನಗೆ ಮುಖ್ಯ ಅಂತ ವಿದ್ಯೆ ಹೇಳ್ತಾರೆ. ಈಶ್ವರಿ ಅಮ್ಮ ಅವ್ರೆ, ಅವು ಮುಖ್ಯವಾದದ್ದಂತ ವಿದ್ಯೆ ಹೇಳ್ತಾರಂದ್ರೆ ಕೊಡೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತದೆ.
ನೀವು ಒಸಿ ಸಮಾಧಾನದಿಂದ ಯೋಚನೆ ಮಾಡಿ ಅಂತ ರತ್ನ ಹೇಳ್ತಾರೆ. ಹಂಗಾದ್ರೆ ನಿನ್ ಗುಟ್ಟು ರಟ್ಟಾದ್ರೂ ಪರವಾಗಿಲ್ವೇ ಅಂತ ಚಿತ್ರ ಹೇಳ್ತಾರೆ. ಅವ್ವ ಇವಳ ಹತ್ರ ಏನ್ ಮಾತು ಬಾ, ಈಗ್ಲೇ ಹೋಗಿ ಎಲ್ರಿಗೂ ಸತ್ಯ ಹೇಳುವ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭದ್ರವರು ಅಮ್ಮಿ ಅಂತ ಬಂದು ಬಾಗ್ನ ಬಡಿತಾರೆ. ಆಗ ರತ್ನ ಅವರು ಅನ್ಕೋತಾರೆ, ಅಯ್ಯಯ್ಯೋ ಅಳಿಯಂದ್ರು ಬಂದ್ಬಿಟ್ರೆ ಹೆಂಗಪ್ಪ ಮಾಡೋದು. ನೋಡು ವಿದ್ಯಾ, ಇನ್ನೂ ಟೈಮ್ ಐತೆ, ಅನ್ಯಾಯವಾಗಿ ನೀನು ಇದನ್ನೆಲ್ಲ ಮೈ ಮೇಲೆ ಎಳ್ಕೋಬೇಡ ಅಂತ ಈಶ್ವರಿ ಅವರು ಹೇಳ್ತಾರೆ. ಎಲ್ಲೈತಂತ ಹೇಳೋ ಅದನ್ನ ನಾವೇ ತಗೋತೀವಿ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾರೆ, ನೀವೆಲ್ಲ ಚಿಕ್ಕತೆ ಯಾವ್ರೇ ಬಂದು ಹೇಳಿದ್ರು ನಾನು ಕೇಳಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ನೋಡು, ನನಗೆ ಬರ್ತಾ ಇರೋ ಕೋಪಕ್ಕೆ ನಾನೇ ಏನಾದರೂ ಮಾಡ್ಬಿಡ್ತೀನಿ, ಇಲ್ಲ ಅಂದ್ರೆ ಅದ ತೆಗೆದು ಭದ್ರನಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಚಿತ್ರ ಹೇಳ್ತಾರೆ. ಚಿತ್ರಕ್ಕ ಈ ವಿಷಯನ ಇಟ್ಕೊಂಡು ನನ್ನ ಹೆದರ್ಸಿ ಬಾಯಿ ಬಿಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಾ ಇಲ್ಲಿಗೆ ಬಿಟ್ಬಿಡಿ, ಆದ್ರೆ ನಮ್ ಗೌಡ್ರು ತವ ಇವಾಗೆ ಹೋಗಿ ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ವಿದ್ಯೆ ಹೇಳ್ತಾರೆ. ಆಗ ರತ್ನ ಅವರು ಶಾಕ್ ಆಗಿ, ಏನೇನಿ ತಲೆಗಿಲ್ಲ ಏನಾದ್ರೂ ಕೆಟ್ಟೈತಾ ಹೆಂಗೆ, ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯ ನೀನು ಅಂತ ರತ್ನ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಭದ್ರವರು ಅಮ್ಮಿ ಅಂತ ಕರಿತಾನೆ ಇರ್ತಾರೆ. ಮಾರಮ್ಮಿ ಎಲ್ರು ಕರಿತಾ ಇದಾರೆ ಇಲ್ಲಿ, ವಿದ್ಯಾ ಹಠ ಮಾಡ್ಬೇಡ, ಇದರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ ಅಂತ ಈಶ್ವರಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ರತ್ನ ಅವರು ಕಣ್ಸನ್ನೆಯಲ್ಲಿ ಸರುಗೆ ಬಾಗಲ್ನ ತೆಗಿ ಅಂತ ಹೇಳ್ತಾರೆ. ಸರು ಹೋಗಿ ಬಾಗಲ್ ತೆಗಿತಿದ್ದ ಹಾಗೆ ಭದ್ರವರು ಒಳಗಡೆ ಬರ್ತಾರೆ. ಚಿಕ್ಕವ್ವ ಇಲ್ಲೇ ಇದ್ದೀರಾ ವಿದ್ಯಾ, ಬಾ ಹೋಗ್ಬೇಕಂತ ಈಗ್ಲೇ ಅಂತ ಭದ್ರವ್ರು ಕರೀತಾರೆ. ಮೀ ರೆಡಿಯಾಗಿದ್ರೆ ಬಾ ಹೋಗುವ ಅಂತ ಹೇಳಿ ವಿದ್ಯಾನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಭದ್ರ ಅವರು. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ, ನಂತವ್ ಆಟ ಆಡ್ಬೇಡ ಅಂದ್ರೆ ಹಂಗೆ ಆಟ ಆಡ್ತಿದ್ದಾಳೆ, ಸುಮ್ಮನೆ ಬಿಡಕ್ಕಿಲ್ಲ ಆಕಿನ ಅಂತ ಈಶ್ವರಿ ಹೇಳ್ತಿರ್ಬೇಕಾದ್ರೆ ರತ್ನವ್ರು ಶಾಕ್ ಆಗ್ಬಿಡ್ತಾರೆ. ಅವಳಿಗೆ ಏನು ಅಂತ ಅವಳಿಗೆ ಒಂದ್ಸಲ ನಾನು ರುಚಿ ಮುಟ್ಟಿಸ್ತೀನಿ ಅಂತಾಗ ರತ್ನವ್ರು ಹೇಳ್ತಾರೆ, ಅಮ್ಮೋರೆ ಬ್ಯಾಡಮ್ಮೋರೆ, ಅವಳು ಇನ್ನೂ ಸಣ್ಣ ಹುಡುಗಿ, ಅವಳಿಗೆ ಇದೆಲ್ಲ ತಿಳಿಯಕ್ಕಿಲ್ಲ, ಫಂಕ್ಷನ್ ಶುರುವಾಗಿನ ಮುಂಚೆ ಅವೆಲ್ಲವೇ ಅಂತ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಕೈ ಮುಕ್ಕೊಂಡು ರತ್ನವ್ರು ಹೇಳ್ತಾರೆ. ಅಲ್ಲಿ ಗಂಟ ನೀವು ಸಮಾಧಾನವಾಗಿರಿ, ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಡಿ ಅಂತ ಬೇಡ್ಕೋತಾರೆ ರತ್ನ ಅವರು. ವಿದ್ಯಾನ ಕರ್ಕೊಂಡು ಸೀಮಂತ ಮಾಡೋ ಜಾಗಕ್ಕೆ ಭದ್ರವ್ರು ಕರ್ಕೊಂಡ್ ಬರ್ತಾರೆ. ಗೋವಿಂದ ಅಲ್ಲಿ ನೋಡ್ಲಾ ನನ್ ಮುದ್ದು ಸೊಸೆನ, ಭದ್ರನ್ನೇ ಕರ್ಕೊಂಡ್ ಬರ್ತಾನ ನೋಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮುದ್ದಾಗ ಕಾಣ್ತಾ ಇದ್ದಿ ಕಣವ ಅಂತ ಶಿವರಾಮೇಗೌಡರು ಹೇಳಿದಾಗ ಥ್ಯಾಂಕ್ಸ್ ಮಾವಯ್ಯ ಅಂತ ವಿದ್ಯೆ ಹೇಳ್ತಾರೆ. ಅದೇನೋ ವಿದ್ಯೆ ಬಂದೈತಲ್ಲ, ಅದೇನು ಶಾಸ್ತ್ರ ಮಾಡಬೇಕು ಎಲ್ಲರೂ ಶುರು ಮಾಡ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರ ಹೇಳ್ತಾರೆ, ಅಪ್ಪಯ್ಯ ಒಂದೇ ಒಂದು ನಿಮಿಷ ಅಂತ ಕೇಳಿದಾಗ ಯಾಕ್ಲ ಮಗ, ಏನಾಯ್ತು ಮಗ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಏನಿಲ್ಲ ಅಪ್ಪಯ್ಯ, ಕಾರ್ಯಕ್ರಮ ಶುರುವಾಗಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನ್ಲಾ ಅಂತ ಸರ್ಪ್ರೈಸು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಸರ್ಪ್ರೈಸ್ ಅದೆಂತದ ಮಗ ಸರ್ಪ್ರೈಸು ಅಂತ ಗೋವಿಂದ ಅವ್ರು ಸಹ ಕೇಳ್ತಾರೆ. ಹೇಳಿದ್ನಲ್ ಚಿಕ್ಕಪ್ಪ, ಅದನ್ನ ನೋಡೋದು ಕ್ವಾಟ್ಲೆ, ಅದೇನು ಅಂತ ನೀನಾರ ಹೇಳ ಅಂತ ಭದ್ರಾಜ್ಜಿ ಹೇಳ್ತಾರೆ. ನಾನು ಏನಾದ್ರೂ ಹೇಳ್ಬಿಟ್ರೆ ಅಣ್ತಮ್ಮ ನನಗೆ ಬಟ್ಟೆ ಹೋಗ್ದಂಗೆ ಒಗ್ದಾಕ್ಬಿಡ್ತಾನೆ ಆಟಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಸರಿ ಹಂಗಾದ್ರೆ ಕಾರ್ಯಕ್ರಮಕ್ಕೆ ಲೇಟ್ ಆಗೋಗುತ್ತೆ, ಏನ್ ತೋರ್ಸ್ಲಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಎಲ್ರು ಕಣ್ಮುಚ್ಚಿ ಅಂತ ಭದ್ರ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಆಗೋಳ ತಿರ್ಗಾ ಇದೇ ಅಭ್ಯಾಸ ಶುರು ಮಾಡ್ಕೊಂಡ್ಬಿಟ್ಟವನಲ್ಲ, ಹೇಳ್ತೀನಿ ಕಣ್ಮುಚ್ಚಪ್ಪ, ಇವ್ ಸರ್ಪ್ರೈಸ್ ಅಂತ ಹೇಳಿಲ್ವೇ ಅಂತ ಎಲ್ರು ಕಣ್ಮುಚ್ತಾರೆ. ಅರ್ಥ ಆಯ್ತು ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಹೋಗಿ ಸರ್ಪ್ರೈಸ್ ನ ತಗೊಂಬಂದು ಅವ್ರ ಎದುರುಗಡೆ ಎಲ್ಲ ಇಡ್ತಾರೆ. ಎಲ್ರು ಇವಾಗ ನಿಧಾನವಾಗಿ ಕಣ್ಬಿಡಿ ಅಂತ ಭದ್ರವ್ರು ಹೇಳ್ತಾರೆ. ಭದ್ರಾಜ್ಜಿ ಹೇಳ್ತಾರೆ, ಲೇ ಈ ಬಟ್ಟೆ ತೋರ್ಸಕ್ಕೆ ಕಣ್ಣು ಮುಚ್ಚು ಹಂಗೆ ಹಿಂಗಂತ ಹೇಳ್ದ ಅಂತ ಕೇಳ್ತಾರೆ. ಅಮ್ಮ ಅದು ಬಟ್ಟೆ ಅಲ್ಲ, ಅದ್ರ ಒಳಗಡೆ ಇರೋದ್ನ ನೋಡು. ಭದ್ರ ಏನ್ಲ ಅದು ಅಂತ ಶಿವರಾಮೇಗೌಡರು ಹೇಳಿದಾಗ ಬಂದ್ಬಿಟ್ಟು ಬಟ್ಟೆನ ಸರಿಸ್ತಾರೆ ಭದ್ರ ಅವರು. ಆಗ ಅದು ತೊಟ್ಲಾಗಿರುತ್ತೆ. ನೋಡ್ಬಿಟ್ಟು ವಿದ್ಯೆ ಅವರು ಶಾಕ್ ಆಗ್ಬಿಡ್ತಾರೆ. ಭದ್ರ ಏನ್ಲ ಇದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಪ್ಪಯ್ಯ ನನ್ನ ಮಗಳು ಅವ್ವಾಗಿ ಹುಡ್ತಾ ಇರೋದಕ್ಕೆ ಮಲ್ಕೊಳ್ಳಿ ಅಂತ ತೊಟ್ಲು ಮಾಡಿಸಿರೋದು ಇದು ಕಂಡ್ಲ, ಇವತ್ತು ಸೀಮಂತ ತಾನೇ ಆಗ್ಲೇ ತಂದ್ಬಿಟ್ಟ ಅಂತ ಭದ್ರಾಜ್ಜಿ ಹೇಳ್ತಾರೆ. ಅಮ್ಮಮ್ಮ ತಿಂಗಳು ಆರ್ದಂಗ್ ಬಂದ್ಬಿಡ್ತವೆ, ಅದಕ್ಕೆ ಆಮ್ಯಾಕೆ ಗಡಿ ಬಿಡಿಲಿ ಒದ್ದಾಡೋದ್ ಬೇಡ ಅಂತ ಈಗಲೇ ಮಾಡಿಸ್ಕೊಂಡ್ಬಿಟ್ಟೆ ಅಂತ ಭದ್ರ ಹೇಳ್ತಾರೆ. ಆದ್ರೆ ಮಗ ಎಷ್ಟು ಬಿರ್ನೆ ಬರ್ತದಂತ ಕಾಯ್ಕೊಂಡಿದ್ಯಾ ಅಂತ ಅನ್ನಂಗಾಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಗ ಪ್ರಪಂಚಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ ರೂಮ್ ತುಂಬಾ ಮಗಿನ ವಸ್ತುಗಳೇ ತುಂಬಿದಂಗ ಆಗುತ್ತೆ ಬಿಡಪ್ಪ. ಇದನ್ನ ಕೇಳ್ದ ವಿದ್ಯಾ ಕಣ್ಣೀರ್ ಹಾಕ್ತಾ ಇರ್ತಾರೆ. ಇರ್ಬೋದು ಮಾವಯ್ಯ, ತುತು ಇರ್ತದೆ, ಅಣ್ತಮ್ಮ ಏನ್ ಕಮ್ಮಿನಾ ಅಂತ ಕ್ವಾಟ್ಲೆ ಹೇಳ್ತಾರೆ. ಹಂಗೆ ಇದ್ರ ವಿಶೇಷ ಏನ್ ಗೊತ್ತೇ, ಅದೇ ಅಪ್ಪಯ್ಯ ನಮ್ಮ ಅಂಬರೀಷ್ ಅಣ್ಣ ಸುಮಲತಕ್ಕ ಟಾಕಿಂಗ್ ಸ್ಟಾರ್ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವ್ರದ್ದು ಅಂತಕ್ಕೆ ತೊಟ್ಲು ಕೊಟ್ಟಿರ್ಲಿಲ್ವೇ, ಅಲ್ಲಿಂದಲೇ ಮಾಡ್ಸ್ಕೊಂಡ್ ಬಂದಿರೋದು ಅಂತ ಭದ್ರ ಹೇಳ್ತಾರೆ. ವಿದ್ಯಾಳಿಗೆ ನೋಡಿದ್ರೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ಪ್ರತಿಯೊಂದು ಮಾತಲ್ಲೂ ಸಹ. ಶಾನೆ ಸಂದಾಗೈತಿ ಕಲ್ಲ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರಾಜಿ ಹೇಳ್ತಾರೆ, ಸರಿ ಸರಿ ಎಲ್ಲ ಸಂದಾಗೈತಲ್ಲ, ಈಗ ಶಾಸ್ತ್ರ ಶುರು ಮಾಡನ್ವಿ ಅಂತ ಹೇಳ್ತಾರೆ. ನೀವು ಮೊದ್ಲಿನ ಶಾಸ್ತ್ರನ ಶುರು ಮಾಡ್ಕೊಳ್ಳಿ ಅಮ್ಮಮ್ಮ, ಈ ತೊಟ್ಲನ್ನ ಒಂದ್ ಜಾಗಕ್ಕೆ ಇಡ್ಬೇಕು, ಆ ಜಾಗಕ್ಕೆ ಹೋಗಿ ಇಟ್ಬಿಟ್ಟು ಬರ್ತೀನಿ ಅಂತ ಭದ್ರ ಹೇಳ್ತಾರೆ. ಅಂತಮ್ಮ ಇಷ್ಟೊಂದು ಕಷ್ಟಪಟ್ಕೊಂಡು ಈ ತೊಟ್ಲನ್ನ ಎಲ್ಲಿ ತಗೊಂಡು ಹೋಗ್ತಾ ಇದೀಯ ಅಂತ ಕ್ವಾಟ್ಲೆಯವರು ಹೇಳ್ಬೇಕಾದ್ರೆ ಭದ್ರವ್ರು ಹೇಳ್ತಾರೆ, ನಿನ್ಗೆ ಈಗಲೇ ಗೊತ್ತಾಗುತ್ತೆ ಬಾಲ ಅಂತ ಹೇಳಿ ತನ್ನ ತಾಯಿ ಫೋಟೋದ ಮುಂದೆ ತೊಟ್ಲನ್ನ ತಗೊಂಡೋಗಿ ಇಡ್ತಾರೆ. ಫೋಟೋ ಮುಂದೆ ನಿಂತ್ಕೊಂಡು ಭದ್ರವ್ರು ಹೇಳ್ತಾರೆ, ಇದನ್ನ ಯಾಕೆ ಇಲ್ಲಿ ತಂದು ಮಡಗ್ತಾನಂತ ನೋಡ್ತಾ ಇದೀಯನವ, ನಿನ್ ಮಡ್ಲಲ್ಲಂತೂ ನನಗೆ ಮಲ್ಕಲಕ್ ಆಗ್ಲಿಲ್ಲ ಅಂತ ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ಅನ್ಕೋಬೇಡ, ಸಿಕ್ತು, ಆದ್ರೆ ನೀನ್ ಇಲ್ಲ ಅನ್ನೋ ಕೊರಗು ಮಾತ್ರ ಹಂಗೆ ಇತ್ತು. ಆಗಿ ನನ್ನ ಜೊತೆ ಇಲ್ದೆ ಹೋದ್ರೆ ಏನಾಯ್ತು, ಮಗಳಾಗಿ ಹುಟ್ಟು ಬರ್ತಾ ಇದೆಯಲ್ಲವಾ, ಅದಕ್ಕೆ ನಿನ್ನನ್ನು ಮಲಗಿಸಿ ಲಾಲಿ ಹಾಡಕ್ಕೆ ಈ ತೊಟ್ಲು ತೊಗೊಂಬಂದಿದ್ದೀನಿ. ಅಷ್ಟೊಂದು ಪ್ರೀತಿ ಇರೋನು ಮಡ್ಲಲ್ಲಿ ಮಲ್ಸ್ಕೊಳ್ಳೋದು ಬಿಟ್ಟು ತೊಟ್ಲು ತಂದಾನಂತ ಅನ್ಕೋಬೇಡ, ನೀನು ಹುಟ್ಟಿದ ತಕ್ಷಣನೇ ನನ್ನ ಮಡ್ಲೆ ನೀನು ಈ ತೊಟ್ಲು ಅಂತ ಭದ್ರವ್ರ ಫೋಟೋದ ಮುಂದೆ ತನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾರೆ.
ಆದ್ರೆ ನೀನು ಅಚ್ಚುಕಟ್ಟಾಗಿ ನಿದ್ದೆ ಮಾಡಬೇಕಲ್ವೇ, ಅದಕ್ಕೋಸ್ಕರ ನಾನು ಈ ತೊಟ್ಲು ತಂದಿದ್ದೀನಿ. ಇನ್ನು ಈ ತೊಟ್ಲಲ್ಲಿ ಮಲ್ಗೋದು ಯಾವಾಗವ ಅಂತ ಹೇಳ್ತಾನೆ ಇರ್ತಾರೆ ಭದ್ರ ಅವರು. ಈ ಕಡೆ ನೋಡಿದರೆ ವಿದ್ಯೆ ಸೀಮಂತ ಶುರುವಾಗುತ್ತೆ. ಆಗ 9 ಜನ ಮುತ್ತೈದೆಯರು ಆಗ ಬಸ್ರಿ ಹೆಂಗಸ್ರನ್ನೆಲ್ಲ ಕರೆಸಿರ್ತಾರೆ ಶಾಸ್ತ್ರ ಶುರು ಮಾಡೋದಿಕ್ಕೆ ಅಂತ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಏನು 9 ಜನ ಬಸ್ರಿ ಹೆಂಗಸ್ರು ಬಂದ್ರಲ್ವೇ, ಎಲ್ಲರೂ ಶಾಸ್ತ್ರನ ಶುರು ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದರೆ ಸಾವಿತ್ರಿ ಹಾಗೆ ವಿನಂತಿಯವ್ರು ಬಂದು ಕಿಟಕಿಲಿ ಬಗ್ಗಿ ನೋಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಜನಿಯವರು ಫೈಲು ಹಾಗೆ ದುಡ್ಡಿಗೋಸ್ಕರ ಕಾಲ್ ಮಾಡಿದಾಗ ಸುಭಾಷ್ ಅವರು ತನ್ನ ತಾಯಿ ಕೈಗೆ ಫೋನ್ನ ಕೊಡ್ತಾರೆ. ಆಗ ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ, ನನ್ನ ತಂಟೆಗೆ ಬಂದರೆ ನಾನು ಸರಿ ಇರಲ್ಲ, ಸರಿಯಾಗಿ ಒದೆ ಬೀಳುತ್ತೆ ನಿನಗೆ ಅಂತ ಈಶ್ವರಿಯವರು ಹೇಳ್ತಿರ್ಬೇಕಾದ್ರೆ ರಜನಿಯವರು ಹೇಳ್ತಾರೆ, ಅತ್ತೆ ಹಾಗೆಲ್ಲ ಮಾತಾಡಬೇಡಿ, ನಾನು ಏನು ಕೇಳಿದ್ದೀನೋ ಅದನ್ನು ಮೇನ್ ಕೊಡಿ ಅಂತ ರಜನಿಯವರು ಸಹ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡ ಈಶ್ವರಿಯವರಿಗೆ ತುಂಬ ಕೋಪ ಬಂದ್ಬಿಟ್ಟು, ಇದೇ ಕಣೆ ನಿನಗೆ ಇವತ್ತಲ್ಲ ನಾಳೆ ಮಾರಿ ಹಬ್ಬ ಮಾಡ್ತೀನಿ ಅಂತ ಫೋನಲ್ಲಿ ಆವಾಜ್ ಹಾಕ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.